ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣ ಈಗ ದೊಡ್ಡ ಮಟ್ಟದ ಕಿಚ್ಚನ್ನು ಹುಟ್ಟುಹಾಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ನ ಮುಖಂಡರಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಅದರ ಜೊತೆಗೆ ಪ್ರಕರಣವನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ನ ಮುಖಂಡರಾದಂತಹ ಕಲ್ಲಡ್ಕ ಪ್ರಭಾಕರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟ ನಂತರ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು ಹೀಗೆ. ಎದ್ದು ನಿಲ್ಲಬೇಕು, ಸಂಘಟಿತರಾಗಬೇಕು, ಎಲ್ಲವನ್ನು ಧೈರ್ಯದಿಂದ ಎದುರಿಸಬೇಕು. ಪರಿಸ್ಥಿತಿ ಏನು ಬರ್ತದೆ ಅಂತ ಈ ಕಾಲದಲ್ಲಿ ಆದರೂ ಯೋಚನೆ ಮಾಡಬೇಕು. ಪಹಲ್ಗಾಮ್ ಆದ ಮೇಲೆ ಅಂತೂ ಇಂಥ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾರೆ, ನಾನು ದಾರಿಯಲ್ಲಿ ಹೊಡಿತಾರೆ. ಈಗ ಹಾಗೆ ನಮ್ಮ ಹುಡುಗಿಯರನ್ನು ದಾರಿಯಿಂದ ಹರಿಸ್ಕೊಂಡು ಹೋಗ್ತಾರೆ, ಹಸುಗಳನ್ನು ಹಾರಿಸ್ಕೊಂಡು ಹೋಗ್ತಾರೆ. ಹಾಗೆ ದಾರಿಯಲ್ಲಿ ಇವರು ದಾರಿಯಲ್ಲಿ ಹೊಡಿತಾರೆ. ಅದಕ್ಕೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೋಕೆ ಓಡಲಿಕ್ಕಿಲ್ಲ. ಆ ಪ್ರಶ್ನೆ ಇಲ್ಲವೇ ಇಲ್ಲ ಹಿಂದೂ ಸಮಾಜದಲ್ಲಿ. ಈ ಘಟನೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಸಚಿವರಿಗೆ, ಪರಮೇಶ್ವರಿಗೆ ಏನಾದರೂ ಹೇಳಲಿಕ್ಕಿದೆಯಾ? ಅಲ್ರಿ, ನ್ಯಾಯಯುತವಾಗಿ ಮಾಡಬೇಕು ಅಂತ ಅವ್ರು ಹೇಳೋದಿಲ್ಲ. ನೀವು ಅದರ ಕಲ್ಪನೆ ಬಿಟ್ಟುಬಿಡಿ. ಎದುರಿನಲ್ಲಿ ಭಾಷಣದಲ್ಲಿ ಹೇಳ್ಬೋದು, ಹಿಂದಿನಿಂದ ಮುಸಲ್ಮಾನರ ಪರ ಏನು ಮಾಡಬೇಕು. ಆ ಮುಸಲ್ಮಾನರಲ್ಲೇ ಅವರು ಬದುಕಿರೋದು ರೀ. ನೀವು ಅವರಿಂದಲೇ ಬದುಕಿದ್ದಾಗ ನೀವು ಅವರ ವಿರುದ್ಧ ಕೊಡೋದು ಹೇಗೆ? ಅದಕ್ಕೆ ಏನೇನು ಮಾಡಬೇಕು ನೀನು ಮಾಡು ಅಂತ ಇವರಿಗ ಇನ್ಯಾರಿಗೂ ಹೇಳಿರ್ತಾರೆ. ನಿರೀಕ್ಷೆ 100ಕ್ಕೆ 100 ಇಲ್ಲ. ಸರ್ಕಾರದಿಂದ ನಮಗೆ ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ ನಮಸ್ಕಾರ. ಹಿಂದೂ ಕಾರ್ಯಕರ್ತನ ನೆತ್ತರು ಮತ್ತೊಮ್ಮೆ ಹಿಂದುತ್ವದ ಪ್ರಯೋಗ ಶಾಲೆಯಲ್ಲೇ ಹರಿದಿದೆ. ಯಾಕೆ ಹೀಗಾಯ್ತು ಅಂತ ಅನ್ಸುತ್ತೆ? ಇದು ಅತ್ಯಂತ ಕ್ರೂರಿಯಾಗಿ ಕೊಂದಂಥದ್ದು. ಇಡೀ ಒಂದು ಇಸ್ಲಾಮಿನ ಒಂದು ಸಂದೇಶ ತೋರಿಸುತ್ತೆ ಇದು. ಇವತ್ತು ಇತ್ತೀಚೆಗೆ ಈಗ ನಡೀತಾ ಇರುವಂಥದ್ದು ಪಹಲ್ಗಾಮದ ಸಂಬಂಧಪಟ್ಟ ಹಾಗೆ ಇನ್ನೂ ಭಾಳ ಹಸಿಯಾಗಿ ಸಾಕಷ್ಟು ಕಡೆಗೆ ಚರ್ಚೆ ಆಗ್ತಾ ಇದೆ. ಹೊರಗಡೆ ಶತ್ರುಗಳು, ಒಳಗಡೆ ಶತ್ರುಗಳು ಅಂಥೇಳಿ. ಸೊ ಒಳಗಡೆ ಶತ್ರುಗಳು ಹೀಗೆ ಒಂದೊಂದಾಗಿ ಹೊರಗೆ ಬೀಳ್ತಾ ಇದ್ದಾರೆ. ಈ ರೀತಿಯ ಕುಕೃತ್ಯ ಇವರ ರಕ್ತದಲ್ಲೇ ಇದೆ. ಇವರು ಹುಟ್ಟತಃ ಇಸ್ಲಾಂ ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೆ ಬರೀ ಕ್ರೌರ್ಯ, ರಕ್ತಪಾತ, ಯುದ್ಧ, ಕೊಲೆ, ಅತ್ಯಾಚಾರ ಇದೇ ನಡೀತಾ ಇದೆ. ಸೊ ಇದು ಜ್ವಲಂತ ಉದಾಹರಣೆ. ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಭಯೋತ್ಪಾದನೆ, ಆಂತರಿಕ ಭಯೋತ್ಪಾದನೆಗಳನ್ನು. ಸೊ ಇದು ಬಹಳ ದೊಡ್ಡ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಸೊ ಹಿಂದೂ ಸಮಾಜ ಎಲ್ಲಿವರೆಗೆ ಈ ರೀತಿಯ ದುರ್ಲಕ್ಷ್ಯ ಮರಿತಾ ಹೋಗುತ್ತೋ ಹಾಗೆ ಮೇಲಿಂದ ಮೇಲೆ ಅನಾಹುತಗಳಾಗ್ತಾ ಹೋಗ್ತಾ ಇದ್ದಾವೆ. ಇದಂತೂ ರಾತ್ರಿ 8 ಗಂಟೆಗೆ ಅಂದರೆ ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ. ಸೊ ಅಂತಹ ಸಂದರ್ಭದಲ್ಲಿ ಆ ಘಟನೆಯನ್ನು ಅವರು ಧೈರ್ಯದಿಂದ ಮಾಡ್ತಾರೆ ಅಂತಂದರೆ ಇದರ ಹಿಂದೆ PFI ಇದೆ, SDPI ಇದೆ, ಕಾಂಗ್ರೆಸ್ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಕಾಂಗ್ರೆಸ್ಸು ಈ ಕೊಲೆಗೆ ಕಾರಣ ಅವರೂ ಕೂಡ. ಯಾಕಂದರೆ ಇಲ್ಲಿವರೆಗೆ ನಡೆದಂಥ ಎಲ್ಲ ದುರ್ಘಟನೆಗಳಿಗೆ ಪೂರಕವಾಗೇ ನಿಂತಿದೆ ಕಾಂಗ್ರೆಸ್. ಅವರು ಮಾಡಿದಂಥ ಎಲ್ಲ ಕೃತ್ಯಕ್ಕೆ ಕೇಸ್ಗಳನ್ನು ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದು ಕುಮ್ಮಕ್ಕನೆ. ನೀವು ಬೇಕಾದಷ್ಟು ಮಾಡಿ ಅಂತ ಹೇಳಿದಾಗೆ. ಸೊ ಈ ರೀತಿಯ ಕೃತ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎನ್ಕೌಂಟರ್ ಮಾಡಬೇಕು. ಸರಿ, ಈ ರೀತಿಯ ಕೃತ್ಯಕ್ಕೆ ನಿಲ್ಲಬೇಕು ಅಂತಂದ್ರೆ ಎನ್ಕೌಂಟರ್ ಒಂದೇ ದಾರಿ. ಈಗ ಪ್ರಮೋದ್ ಮುತಾಲಿಕ್ ಅವರೇ ಮತ್ತೆ ಬೇಲ್ ಮೇಲೆ ವಾಪಸ್ ಬರ್ತಾರೆ, ಮತ್ತೆ ನಡೀತಾ ಹೋಗುತ್ತೆ. ಪ್ರಮೋದ್ ಮುತಾಲಿಕ್ ಅವರೇ, ಈ ಪಹಲ್ಗಾಮ್ನ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತನಾಡ್ತಾ ಇದ್ರು. 4 ದಿನದ ಅಂತರದಲ್ಲಿ ಮಂಗಳೂರಿನಲ್ಲಿ 2 ಹೆಣ ಬಿದ್ದಿದೆ, ಪದೇ ರಕ್ತ ಹರಿತಾ ಇದೆ. ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕೆ ಗೊತ್ತಾಗ್ಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ಈಗ ಅದನ್ನೇ ಅವ್ರಿಗೆ ಹೇಳ್ಬೋದು. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತನ್ನುವಂಥದ್ದು ಹೇಳುವಂಥವ್ರಿಗೆ, ಹಾಗಾದ್ರೆ ಗಾಂಧಿ ಹತ್ಯೆ ಆಯ್ತಲ್ಲ ಅವಾಗ ಎಲ್ಲಿ ಇತ್ತು ಇವ್ರದ್ದು ಇಂಟೆಲಿಜೆನ್ಸ್? ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಲೆ ಆಯಿತು, ಇಂಟೆಲಿಜೆನ್ಸ್ ಎಲ್ಲಿ ಹೋಯ್ತು ಹಾಗಾದ್ರೆ? ಸರಿ, ಇನ್ನು ರಾಜೀವ್ ಗಾಂಧಿ ಕೊಲೆ ಆಯಿತು, ಇಂದಿರಾ ಗಾಂಧಿ ಕೊಲೆ ಆಯಿತು. ಈ ರೀತಿ ಬೇಕಾದಷ್ಟು ಕೊಲೆಗಳಾದಂಥ ಸಮಯದಲ್ಲಿ ನೀವು ಕಾಂಗ್ರೆಸ್ನವರೇ ಕಾರಣಕರ್ತರ ಅವತ್ತಿನ ಸಂದರ್ಭದಲ್ಲಿ. ಈಗ ದೊಡ್ಡ ಮಾಡುವಂತ ಅವಶ್ಯಕತೆನೇ ಇಲ್ಲ.
ಓಕೆ, ಅರ್ಥ ಆಯ್ತು. ಈಗ ಹಿಂದೂ ಕಾರ್ಯಕರ್ತರ ಕೊಲೆ ಆದ ಸಂದರ್ಭದಲ್ಲಿ ಇದು ಸರ್ಕಾರದ ವೈಫಲ್ಯ, ಸರ್ಕಾರದ ಹೊಣೆಗಾರಿಕೆ ಅಂತೆಲ್ಲ ಮಾತಾಡ್ತೀರಿ ನೀವು. ಆದ್ರೆ ಈ ಫಾಜಿಲ್ ಹತ್ಯೆ ಆಯ್ತು, ಬಶೀರ್ ಹತ್ಯೆ ಆಯ್ತು, ಅದೆಲ್ಲ ಸರಿನಾ? ಹಾಗಾದ್ರೆ ಪ್ರತೀಕಾರದ ಕೊಲೆಗಳು ಸಮಾಜಕ್ಕೆ ಏನು ಉತ್ತರವನ್ನು ಕೊಡುತ್ತೆ? ಅವಾಗ್ಲೂ ನೀವು ಫಾಜಿಲ್ ಹತ್ಯೆ ಮಾಡಿದವ್ರನ್ನು ಕೂಡ ಖಂಡಿಸಿದ್ರೆ ಇವತ್ತು ನೀವು ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಉಳಿತಾ ಇತ್ತು ಅಂತ. ನೋಡಿ, ಫಾಜಿಲ್ ಹತ್ಯೆ ಆದಿದ್ದು ಯಾತಕ್ಕೆ ಅಂತನ್ನುವಂಥದ್ದು ಈಗ ಪಹಲ್ಗಾಮದಲ್ಲಿ ಘಟನೆ ಆದ ತಕ್ಷಣವೇ ಪ್ರತೀಕಾರ ತೀರಿಸ್ಕೊಳ್ಳೋಗೋಸ್ಕರನೇ ಯುದ್ಧದ ಒಂದು ಮಾದರಿಯಲ್ಲಿ ಇವತ್ತು ಸಿದ್ಧತೆ ನಡೀತಾ ಇದೆ. ಹಾಗಾದರೆ ಪ್ರವೀಣ್ ನೆಟ್ಟಾರ್ ಕೊಲೆ ಆದಂಥ ಸಮಯದಲ್ಲಿ ಹಾಗಾದ್ರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಾ, ಕೈ ಕಟ್ಕೊಂಡು ಕೂತ್ಕೊಳ್ಳೋದಾ? ಅದಕ್ಕೆ ಉತ್ತರ ಕೊಡೋಗಿಲ್ಲ. ತಪ್ಪೇನು, ಪಾಪ ಏನು ಮಾಡಿದ್ದಾರೆ ಹೇಳಿ? ಕೊಲೆಗೆ ಮತ್ತೊಂದು ಕೊಲೆ ಉತ್ತರ ಆಗುತ್ತಾ? ಅದು ಯಾವ ಧರ್ಮದ ರಕ್ಷಣೆ ಮಾಡುತ್ತೆ? ಮತ್ತೊಂದು ಕೊಲೆ ಮಾಡೋದು, ಕೊಲೆ ಮಾಡೋದು, ಅವ್ರು ಒಂದ್ಸಲ ಮಾಡೋದು, ನೀವು ಒಂದ್ಸಲ ಮಾಡೋದು. ಸಮಾಜದಲ್ಲಿ ಇನ್ನೊಂದು ವರ್ಗ ಇದೆ ಮುತಾಲಿಕ್ ಅವ್ರೆ, ನೀವೆಲ್ಲ ಮರಿತಾ ಇದ್ದೀರಾ. ಅವ್ರಿಗೆ ಬದುಕು ಮಾತ್ರ ಇಂಪಾರ್ಟೆಂಟ್, ಅವ್ರಿಗೆ ನೆಮ್ಮದಿ ಜೀವನ ಮಾತ್ರ ಇಂಪಾರ್ಟೆಂಟು. ಎರಡು ಧರ್ಮಗಳ ಸಂಘರ್ಷದಲ್ಲಿ ಬಲಿಯಾಗ್ತಿರೋದು ಅವರು. ಈಗ ಇಡೀ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ 800 ಜನ ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು. ಯಾಕೆ? ಏನು ಮಾಡಿದ್ರು, ಏನು ತಪ್ಪು ಮಾಡಿದ್ರು, ಏನು ಅಪರಾಧ ಮಾಡಿದ್ರು, ಯಾರು ಪ್ರತಿಭಟನೆ ಮಾಡಿದ್ದಾರೆ? ಹಿಂದೂ ಸಂಘಟನೆ ಮಾಡಬಾರ್ದಾ? ಹಿಂದೂಗಳು ಸುರಕ್ಷಿತವಾಗಿರಬೇಕು ಅಂತನ್ನುವಂಥದ್ದು, ಒಟ್ಟಾಗಿರಿ ಅಂತನ್ನುವಂಥದ್ದು ನಾವು ಕಾರ್ಯ ಮಾಡಿದರೆ ಇದೇ ಅಪರಾಧ ನಮ್ಮದು. ನಮ್ಮ ದೇಶದಲ್ಲಿ ನಾವು ಸಂಘಟನೆ ಮಾಡಬೇಕು, ನಮ್ಮ ದೇಶದಲ್ಲಿ ಗೋರಕ್ಷಣೆ ಮಾಡಬೇಕು. ಈಗ ಸುಹಾಸ್ ಶೆಟ್ಟಿ ಮಾಡಿದ್ದೇನು? ಗೋವುಗಳ ರಕ್ಷಣೆ ಮಾಡುವಂಥ ಜವಾಬ್ದಾರಿ ತಗೊಂಡಂಥ ವ್ಯಕ್ತಿ ಹಂತಕರನ್ನ ಅಲ್ಲ, ಅದನ್ನೇ ಹೇಳಿದಲ್ಲ ನಾನು, ನಾವು ಎಲ್ಲಿವರೆಗೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಅಂತ, ಎಲ್ಲಿವರೆಗೆ? ಅದೇ ಇದೇ ಪ್ರಚೋದನೆ ಇವಾಗ ಸಮಾಜದ ನೆಮ್ಮದಿ ಹಾಳು ಮಾಡ್ತಾ ಇರೋದು. ಪ್ರಮೋದ್ ಮುತಾಲಿಕ್ ಅವರೇ, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಸಮಾಜದಲ್ಲಿ ಪ್ರಚೋದನೆ ಎಲ್ಲವನ್ನ ಹಾಳು ಮಾಡ್ತಾ ಇರೋದು. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಆಯ್ತು ಅಲ್ಲ, ಡಿಜೆ ಹಳ್ಳಿ ಕೆಜಿ ಹಳ್ಳಿ ಆಯ್ತು. ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಾದ್ರೆ ಕೋರ್ಟ್ ಉತ್ತರ ಕೊಡಬೇಕು, ಪೊಲೀಸರು ಉತ್ತರ ಕೊಡಬೇಕು. ಕೋರ್ಟ್ ಅಂತೂ ಇವತ್ತು ನಿದ್ದೆ ಮಾಡ್ತಾ ಇದೆ. ಒಂದೊಂದು ಘಟನೆಗೆ ಸಂಬಂಧಪಟ್ಟಂಥದ್ದು ಇಮಿಡಿಯೇಟ್ ರಿಸಲ್ಟ್ ಕೊಡುವಂಥ ಮಾನಸಿಕತೆ ಕೋರ್ಟ್ನಲ್ಲಿ ಯಾಕಿಲ್ಲ? ಪೊಲೀಸ್ ಸ್ಟೇಷನು ಪ್ರತಿಯೊಂದು ಮುಚ್ಚಾಕುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದಾರೆ? ಒಂದು ಸರ್ಕಾರಿ ಬಸ್ನಲ್ಲಿ ನಮಾಜ್ ಮಾಡ್ತಾನೆ ಅಂತಂದ್ರೆ ಏನಾದರ ಅರ್ಥ? ಇವ್ರ ಅಪ್ಪಂದ? ಯಾರ್ದದು? ಈ ರೀತಿಯ ಏನು ಬೇಕಾದ ಮಾಡಬಹುದು ಅಂತನ್ನುವಂಥ ಮಾನಸಿಕತೆ ಡೆವಲಪ್ ಆದಮೇಲೆ ಯಾವಾಗ ಪೊಲೀಸರು ಫೇಲ್ ಆಗ್ತಾರೆ, ಕೋರ್ಟ್ ಫೇಲ್ ಆಗುತ್ತೆ, ರಾಜಕಾರಣಿಗಳು ಫೇಲ್ ಆಗ್ತಾರೆ, ಅವಾಗ ಹಿಂದೂ ಸಮಾಜನೇ ಜಾಗೃತಿ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವೇ ಮಾಡಬೇಕಾಗತ್ತೆ. ಜಾಗೃತಿ ಅಂದ್ರೆ ಪ್ರಚೋದನೆ ಕೊಡೋದಾ? ಜಾಗೃತಿ ಅಲ್ಲ, ಯಾವ ಪ್ರಚೋದನೆ? ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬಾರ್ದಾ? ನಮ್ಮ ಹಿಂದೂ ಸಮಾಜದ ರಕ್ಷಣೆ ನಾವು ಮಾಡ್ಕೋಬಾರ್ದಾ? ಈಗ ರೌಡಿ ಸೀಟರ್ ಅಂತ ಹೇಳ್ತಾ ಇದ್ದಾರೆ ಆ ಪೊಲೀಸ್ ಇವರು ಕೂಡ ಹೇಳಿದರು. ನಾನು ರೌಡಿ ಸೀಟರ್ ಅಂದರೆ ಏನದರ ಅರ್ಥ? ರೌಡಿ ಸೀಟರ್ ಅಂದರೆ ಒಂದು ನಮ್ಮ ಲವ್ ಜಿಹಾದಲ್ಲಿ ಹಿಂದೂ ಹುಡುಗಿನ ರಕ್ಷಣೆ ಮಾಡಿದ ತಕ್ಷಣನೇ ನಾವು ರೌಡಿಗಳಾದೀವ? ಅಥವಾ ನಮ್ಮ ಗೋವುಗಳ ರಕ್ಷಣೆ ಮಾಡಿದ ತಕ್ಷಣನೇ ನಾವು ರೌಡಿಗಳಾದೀವ? ರೌಡಿ ಸೀಟರ್ಗೆ ಅದಕ್ಕೆ ಏನು ಬೆಲೆನೇ ಇಲ್ಲದಾಗಿ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಸೊ ನಾವು ಹಿಂದೂ ಕಾರ್ಯಕರ್ತರೆಲ್ಲ ರೌಡಿಗಳ? ಈ ದೇಶದಲ್ಲಿ ನಾವು ಹಿಂದೂ ಸಂಘಟನೆ, ಗೋ ರಕ್ಷಣೆ ಅಥವಾ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡದೇ ಇದ್ರೆ ಇನ್ನೆಲ್ಲ ಮಾಡೋದು? ಹಾಗಾದ್ರೆ ನಾವೇ ಸಾಯೋದಾ? ನಾವೇ ಹಾಳಾಗೋದಾ? ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ನಮ್ಮನ್ನು ನಡ್ಕೊಂಡದ್ದು ರೀತಿ ಹೇಗಿದೆ? ಸೊ ಇದನ್ನು ಖಂಡಿಸಲೇಬೇಕು, ಇದನ್ನು ವಿರೋಧಿಸಲೇಬೇಕು. ಓಕೆ, ಪ್ರಮೋದ್ ಮುತಾಲಿಕ್ ಅವರೇ, ಕೊಲೆ ಮಾಡೋರು ಕೊಲೆ ಮಾಡ್ತಾನೆ ಇದ್ದಾರೆ, ಕೊಲೆ ಆಗೋರು ಕೊಲೆ ಆಗ್ತಾನೆ ಇದ್ದಾರೆ, ಬೊಬ್ಬೆ ಹೊಡೆಯೋರು ಬೊಬ್ಬೆ ಹೊಡಿತಾನೆ ಇದ್ದಾರೆ. ನೆಮ್ಮದಿ ಜೀವನ ಹೆಂಗೆ ಸಿಗಬೇಕು ಅಂಥೇಳಿ ಹಿಂಗೆ ಹತ್ಯೆಗಳ ಮೇಲೆ ಹತ್ಯೆ, ಪ್ರತೀಕಾರಕ್ಕೆ ಪ್ರತೀಕಾರ ಅಂತ ಹೋದ್ರೆ ಈಗ ಇದಕ್ಕೆ ಸರ್ಕಾರ ಜವಾಬ್ದಾರಿ. ಸರ್ಕಾರ ಗಲಭೆ ಮಾಡಿದಂಥವರ ಕೇಸನ್ನು ವಾಪಸ್ ತಗೊಳ್ಳುವಂಥ ಉದ್ದೇಶ ಏನು? ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂಥ ಉದ್ದೇಶ ಏನು? ಮುಸ್ಲಿಮರಿಗೆ ಇಲ್ಲಿವರೆಗೆ ಕುಮ್ಮಕ್ಕು ಕೊಡ್ತಾ ಎಲ್ಲಿವರೆಗೆ ಕೊಡ್ತಾ ಇದ್ದೀರಿ? ಸೊ ಬಸ್ಸಿನಲ್ಲಿ ಇವತ್ತು ನಮಾಜ್ ಮಾಡೋ ಸ್ಟೇಜ್ವರೆಗೆ ತಂದಿದ್ದಾರೆ. ರಸ್ತೆ ಮೇಲೆ ಆಯಿತು, ರೈಲ್ವೆ ಸ್ಟೇಷನ್ ಆಯಿತು, ಇನ್ನು ರೈಲ್ವೆ ಒಳಗಡೆ ಆಯಿತು, ಈಗ ಬಸ್ನಲ್ಲಿ, ಇನ್ನು ವಿಮಾನವಷ್ಟು ಒಂದು ಉಳಿದಿದೆ. ಅಂದರೆ ಎಷ್ಟು ರೀತಿಯ ಇವರು ಪ್ರೋತ್ಸಾಹ ಒಟ್ಟು ಅವ್ರನ್ನ ತಲೆ ಮೇಲೆ ಕೂಡಿಸ್ಕೊಳ್ಳುವಂಥ ಹಿಂದೂ ಸಮಾಜವನ್ನು ಗುರಿ ಇಟ್ಟು ಒಂದೊಂದಾಗಿ ಹೊಡಿತಾ ಇದ್ದಾರೆ. ಭಟ್ಕಳ ಒಂದೇದಲ್ಲಿ 22 ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಇಲ್ಲಿವರೆಗೆ ಯಾರು ಅಂತ ಅನ್ನೋದು ಗೊತ್ತಾಗಿಲ್ಲ. ಮಂಗಳೂರಿನಲ್ಲಿ ಸುಮಾರು 18 ಕೊಲೆಗಳಾಗಿದೆ, ಇನ್ನೂ ಯಾರು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ.
ರೈಟ್ ರೈಟ್. ಸೊ ಹೀಗಾದರೆ ನಾವು ಎಲ್ಲಿವರೆಗೆ ಸಹನೆ ಅನ್ನುವಂಥದ್ದು ಒಂದು ಲಿಮಿಟ್ ಇರುತ್ತಲ್ಲ, ಆ ಸಹನೆಗೆ ಮಿತಿ ಮೀರಿದರೆ ಈ ರೀತಿ ಪ್ರಕ್ರಿಯೆಗಳಾಗ್ತವೆ. ಕಾಂಗ್ರೆಸ್ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ಯಾರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದೀವಿ? ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಓಕೆ, ಭಯೋತ್ಪಾದಕರನ್ನ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ. ರೈಟ್ ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಪ್ರಬೋಧ್ ಮುತಾಲಿಕ್ ಅವರೇ. ಒಂದು ಸರ್ಕಾರದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಮತ್ತು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋ ರೀತಿ ಹಿಂದಿನ ಪ್ರಕರಣಗಳಾಗಿದೆ. ಹಿಂದೂ ಸಮಾಜ ಅಪಾಯದಲ್ಲಿದೆ ಅಂತೆಲ್ಲ ಅವ್ರು ಹೇಳಿದ್ರು.